ಹಲೋ ಅಲ್ಲೆಲ್ರಿಗೂ ನಮಸ್ಕಾರ. ನಾನಿವತ್ತು ಮೈಸೂರು ದಸರಾ ಎಕ್ಸಿಬಿಷನ್ಗೆ 2ನೇ ಸಲ ವಿಸಿಟ್ ಮಾಡಿದ್ದೆ. ಆವಾಗ ನಾನಿಲ್ಲೊಂದು ಸ್ಟಾಲ್ ಥರ ಅಂಗಡಿ ಕಾಣಿಸ್ತು. ಇದಕ್ಕೆ ಹೋದಾಗ ಎಲ್ಲ 20 ರುಪೀಸ್ ಅಂತ ಬೋರ್ಡ್ ಹಾಕಿದ್ರು. ಒಳಗಡೆ ನೋಡಿದಾಗ ಎಷ್ಟು ಪುಟ್ ಐಟಮ್ಸು, ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ನೋಡಿ. ಇದು ಪಡ್ಡು ಎನ್ಸ್ ಥರದ್ದು, ಮತ್ತು ಚಿಕ್ಕ ಚಿಕ್ಕ ಬಾಕ್ಸು ಆಗಿರ್ಬೋದು. ಇದೇನು ನಾವು ಎಣ್ಣೆಲಿ ಕರಿತೀವಲ್ಲ, ದೊಡ್ಡದು ಇರುತ್ತಲ್ಲ ನಮ್ಮ ಹತ್ರ, ಆ ಥರದ್ದು ಚಿಕ್ಕದು. ಎಲ್ಲನೂ ಅಷ್ಟೇ, ನಾವೇನು ಅಡುಗೆ ಮನೆಯಲ್ಲಿ ಏನು ದೊಡ್ಡ ದೊಡ್ಡ ಪಾತ್ರೆ ಸಾಮಾನುಗಳು ಇಟ್ಕೊಂಡಿರ್ತೀವೋ ಅದರದ್ದೆಲ್ಲ ಮಿನಿ ವರ್ಷನ್ಸ್ ಎಲ್ಲನೂ ಇಲ್ಲಿ ಸಿಗ್ತಾ ಇತ್ತು. ಕುಕ್ಕರಿಂದ ಹಿಡಿದು ಈ ಥರ ಇಡೀ ಬಟ್ಲು ಥರದ್ದು ಕಾಫಿ ಟೀ ಮಾಡೋ ಅಂಥದ್ದು. ಮತ್ತು ಇಲ್ಲಿ ನೋಡ್ಬೋದು ಸೌಟು ಸಮೇತ, ಇದು ಚಪಾತಿ ಹಂಚು ಎಲ್ಲನೂ ಇತ್ತು. ಎಲ್ಲ ಎಷ್ಟು ಕ್ಯೂಟಾಗಿ, ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತಂದರೆ, ಇದು ನೋಡಿ ಬಾಕ್ಸು, ಅದಕ್ಕಿಷ್ಟೇ ಇಷ್ಟು, ಅದಕ್ಕೆ ಮುಚ್ಚೋದಕ್ಕೆ ಮುಚ್ಚುಳ ಬೇರೆ. ಇದು ನೋಡಿ ಇಡ್ಲಿ ಪಾತ್ರೆ ಥರದ್ದು ಎಲ್ಲನೂ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಇದೆಲ್ಲ ಮೋಸ್ಟ್ಲಿ ಮೈಸೂರಲ್ಲಿ ದಸರಾನಲ್ಲಿ ಗೊಂಬೆ ಕೂರಿಸಿ ಎಲ್ಲ ಇಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡೋವಂಥ ಐಟಮ್ಸು. ಮತ್ತು ಈ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಅಂತ ಇಟ್ಕೊಳ್ಳೋ ಅಂಥ ಐಟಮ್ಸ್ ಅನಿಸುತ್ತೆ. ಎಲ್ಲನೂ ಅಷ್ಟೇ 20 ರುಪೀಸ್ ಒಂದು. ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಇದೆಲ್ಲ ಬಂದು ಆ್ಯಸ್ ಯೂಶ್ವಲ್ ಮನೆಗೆ ಮತ್ತು ನಮ್ಮ ಪರ್ಸ್ನಲ್ ಯೂಸ್ಗೆ, ಕಿಚನ್ಗೆ ಎಲ್ಲ ಏನು ಯೂಸ್ ಮಾಡ್ತೀವಿ ಆ ಥರ ಐಟಮ್ಸ್ ಎಲ್ಲನೂ ಇತ್ತು. 20 ರುಪೀಸ್ದು ಒಂದು ಕಡೆ ಇಟ್ಟಿದ್ದರು. ನೆಕ್ಸ್ಟ್ ಇದೆಲ್ಲ ಬಂದು ಏನು MRP ಅದ್ರ ಮೇಲೆ ಹಾಕಿದಾರೋ ಅಷ್ಟು ಅದು ಸಪ್ರೇಟ್, ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ಪ್ರೈಸಸ್ ಇತ್ತು. ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾವು ಒಂದು ಕಡೆ ಇದೊಂದು ಅಂಗಡಿಗೆ ಹೋದರೆ ಎಲ್ಲ ಥರ ಮನೆಗೆ ಏನೇನು ಐಟಮ್ಸ್ ಬೇಕು ಪರ್ಸ್ನಲ್ ಯೂಸಿಗೆ, ಫಾರ್ ಎಕ್ಸಾಂಪಲ್ ನೈಲ್ ಕಟರ್ ಮತ್ತು ಕಿಚನಲ್ಲಿ ಸ್ಕ್ರಬ್ಸು ಈ ಥರದ್ದು ನೋಡ್ತಾ ಇದ್ದೀರಾ. ಎಲ್ಲನೂ ಒಂದೇ ಕಡೆ ಸಿಕ್ಬಿಡುತ್ತೆ ಆರಾಮಾಗಿ. ನಾವು ಮೈಸೂರು ಎಕ್ಸಿಬಿಷನ್ದು ದಸರಾ ಎಕ್ಸಿಬಿಷನ್ ಗ್ರೌಂಡ್ಗೆ ಎಂಟ್ರಿ ಕೊಟ್ಟರೆ ಎಲ್ಲನೂ ಸಿಕ್ಬಿಡತ್ತೆ. ಈಟಬಲ್ ಐಟಮ್ಸ್ ಆಗಿರ್ಬೋದು, ಮತ್ತು ಈ ಥರ ಎಲ್ಲನೂ ಸಿಗುತ್ತೆ. ತುಂಬಾ ವೆರೈಟೀಸ್ ಇದೆ. ನಮಗೆ ಯಾವ್ದು ಚೂಸ್ ಮಾಡೋದು ಅಂತಲೇ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಇದು ನೋಡಿ ಚಾಕು ಅಲ್ಲೇ ಎಷ್ಟೊಂದು ವೆರೈಟೀಸು, ಸ್ಟೀಲ್ ಐಟಮ್ಸು, ಇದು ಬಾಕ್ಸಲ್ಲೇ ಅಷ್ಟೇ ಚಿಕ್ಕದು ದೊಡ್ಡದು ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಸೈನ್ಸು ಆಗಿರ್ಬೋದು. ಎಲ್ಲನೂ ತುಂಬ ಚೆನ್ನಾಗಿತ್ತು. ಎಲ್ಲನೂ ಬಂದು 20 ರುಪೀಸ್ ಅಲ್ಲ, ಓನ್ಲಿ ಫ್ಯೂ ಐಟಮ್ಸ್ ಮಾತ್ರ 20 ರುಪೀಸ್ ಅಂತ ಇಟ್ಟಿದ್ದಾರೆ. ಒಳಗಡೆ ಹೋದರೆ ಎಲ್ಲದಕ್ಕೂ ಬೇರೆ ಪ್ರೈಸಸ್ ಇದೆ. ಈ ರೀತಿ ವುಡನ್ ಸ್ಪ್ಯಾಚುಲಾಸ್ ನೀಲ್ ಹಾಕಿದ್ದಾರೆ ನೋಡಿ, ಪ್ರತ್ಯೇಕ ಬೆಲೆ ಅಂತ. ಇದೆಲ್ಲ ಬಂದು 40 ರುಪೀಸು. ಏನು ಯಾವುದಾದ್ರೂ ತೊಗೊಳ್ಳಿ 40 ರುಪೀಸು. ನೆಕ್ಸ್ಟು ನಾವು ಹೋಗಿ ಅದಾದಮೇಲೆ ಸಂಜೆ ಕತ್ಲಾಗ್ತಾ ಹೋಯ್ತು. ಈ ಥರ ನೈಟ್ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು. ಇದೆಲ್ಲ ಸ್ಟ್ರೀಟ್ ಲೈಟ್ಸು ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಎಕ್ಸಿಬಿಷನ್ ಒಂದೊಂದು ಡಿಪಾರ್ಟ್ಮೆಂಟ್ಸ್ದು ಒಂದು ಸಪ್ರೇಟ್ ಎಕ್ಸಿಬಿಷನ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಇದು ಬಂದು ಸಿಲ್ಕ್ದು, ಇದು ಬಂದು ನೋಡಿ, ಇದಂತೂ ತುಂಬಾ ಚೆನ್ನಾಗಿ ಮಾಡಿದರು. ಕಾವೇರಿ ಏನು ಡ್ಯಾಮ್ ನೋಡ್ಬೋದು, ನ್ಯಾಚುರಲ್ ನೀರು ಹರಿತಿದೆ ಅನ್ನೋ ಥರನೇ ಮಾಡಿದ್ದಾರೆ. ಒಳಗಡೆ ಹೋದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಯಾವ್ಯಾವುದು ಡ್ಯಾಮ್ಸ್ನ ಕಟ್ಟಿದ್ದಾರೆ, ಅಣೆಕಟ್ಟುಗಳನ್ನು, ಅದನ್ನು ಎಲ್ಲನೂ ಸಪ್ರೇಟಾಗಿ ಮಾಡಿ, ಈ ಥರ ಆರ್ಟಿಫಿಷಿಯಲ್ ಆಗಿ ಮಾಡಿ ನಮಗೆ ಒಂದು ನಿಜವಾದ ಡ್ಯಾಮ್ಸ್ನ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಮಾಡಿದ್ದಾರೆ ಇದರೊಳಗಡೆ. ಮತ್ತು ಅಲ್ಲೇ ಎಲ್ಲದು ಡ್ಯಾಮ್ಸ್ದು ನೋಡಿದ್ದಿ KRSದಾಗಿರ್ಬೋದು ಎಲ್ಲನೂ ನೇಮ್ಸ್ನ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಮತ್ತು ನೇಮ್ಸು ಯಾವ ಇಯರಲ್ಲಿ ಕಟ್ಟಿದ್ರು, ಯಾರು ಕಟ್ಟಿದ್ರು, ಆ ಥರ ಎಲ್ಲ ಇನ್ಫಾರ್ಮೇಷನ್ನು. ಇದೆಲ್ಲ ಮೋಸ್ಟ್ಲಿ ಬಂದು ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಜನರಲ್ ನಾಲೆಡ್ಜ್ಗೂ ಅವರಿಗೆ ಗೇನ್ ಮಾಡ್ದಂಗೆ ಅನಿಸುತ್ತೆ. ಮಕ್ಕಳನ್ನ ಯಾರನ್ನಾದ್ರೂ ಕರ್ಕೊಂಡೋದ್ರೆ ಅವ್ರಿಗೆಲ್ಲ ಡ್ಯಾಮ್ಸ್ದು ಇನ್ಫಾರ್ಮೇಷನ್ಸು, ಮತ್ತು ಆ ಡ್ಯಾಮ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಆ ಡ್ಯಾಮಿಂದ ಬರೋ ನೀರು ಯಾವ ರೀತಿ ಹೊರಗಡೆ ಹೋಗುತ್ತೆ, ಅದರಿಂದ ಫಾರ್ಮರ್ಸ್ ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ಎಲ್ಲದೂ ಅಲ್ಲಿ ಇದು ಮಾಡಿದರು. ಇದೆಲ್ಲ ಬಂದು ಆ್ಯಸ್ ಯೂಶ್ವಲ್ ಮಕ್ಕಳಿಗೆ ಅಂತ ಇದ್ದಂತಹ ಆಟ ಆಡೋದಕ್ಕೆ ಅಂತ ಮಾಡಿದಂತಹ ಇದೊಂದು ಎಕ್ಸಿಬಿಷನ್, ಇದೊಂದು ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್ನು.
ಎಲ್ಲದಕ್ಕೂ ಬಂದು ಸಪ್ರೇಟ್ ಪ್ರೈಸಸ್ ಇರುತ್ತೆ. ಯೂಶ್ವಲಿ 80 ರುಪೀಸ್, 100 ರುಪೀಸ್, 150 ರುಪೀಸ್ ಇಷ್ಟರಲ್ಲೇ ಅಫೋರ್ಡಬಲ್ ಇದೆ. ಎಲ್ಲನೂ ಅಫೋರ್ಡಬಲ್ ಇತ್ತು. ಮಕ್ಕಳಿಗೆ ಫುಲ್ ಸೇಫ್ಟಿ ಆಗೂ ಇತ್ತು. ಮತ್ತು ಏನಂತ ಜೋರಾಗಿ ಆಗಿ ಎಲ್ಲ ಪ್ಲೇ ಮಾಡ್ತಿದ್ದಾರೆ ಅದನ್ನು ಅಂತ ಎಲ್ಲ ಏನಿಲ್ಲ. ತುಂಬ ನಿಧಾನಕ್ಕೆ ಸ್ಲೋ ಆಗಿ ಮೂಮೆಂಟ್ಸ್ ಎಲ್ಲ ಇತ್ತು. ಆರಾಮ್ಸೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರೂ ಆಟ ಆಡೋ ಅಂತಹ ಎಲ್ಲ ಐಟಮ್ಸು ಎಲ್ಲ ಇತ್ತು. ನೋಡ್ಬೋದು, ಇದು ರೌಂಡ್ ಇತ್ತಲ್ಲ, ಅದೇನೇ 3 ಥರ ಇಟ್ಟಿದ್ದಾರೆ. 3 ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಸೈನ್ಸಲ್ಲಿ ಮಾಡಿರೋ ಅಂತಹ 3 ರೌಂಡ್ ಅದು ಸರ್ಕಲ್ಸ್ ಇರುತ್ತಲ್ಲ, ಏನು ರಂಕಲ್ ರಾಟೆ ಏನೋ ಕರೀತಾರಲ್ಲ ಅದಿತ್ತು. ಇದು ಬಂದು ಪುನೀತ್ ರಾಜ್ಕುಮಾರ್ದು ಸ್ಟಾರ್ಟಿಂಗಲ್ಲಿ ಫೋಟೋ ಹಾಕಿ ಒಳಗಡೆ ಹೋದಾಗ ನನಗೆ ಮೈ ಜುಮ್ ಅನಿಸ್ತು ನೋಡಿ. ಇದು ಟ್ರಿಪ್ಲೆಟ್ಸು ಏನು ಮಕ್ಕಳು ಹೊಟ್ಟೆ ಒಳಗಡೆನೆ ಏನು ಅಬೌಟ್ ಆಗಿರುತ್ತೆ, ಅದು ನ್ಯಾಚುರಲ್ ಆಗಿರೋ ಅಂತಹ ಬೇಬೀಸ್ನ ತಗೊಂಬಂದು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ. ನಾವೇನು ಮಣಿಪಾಲ್, ಉಡುಪಿಯಲ್ಲಿ ಮಣಿಪಾಲ್ದು ಹೋದರೆ ಅಲ್ಲಿ ಏನು ನೋಡ್ತೀವಲ್ಲ ನಾವು, ಅದೇ ಥರನೇ ಇಲ್ಲೂ ಪುನೀತ್ ರಾಜ್ಕುಮಾರ್ನ ಇದು ಐಕಾನ್ ಆಗಿ ಇಟ್ಕೊಂಡು ನೋಡಿ. ಇಲ್ಲಿ ಹಾರ್ಟ್, ಲಿವರು ಎಲ್ಲನೂ ಪಾರ್ಟ್ಸ್, ಬಾಡಿ ಪಾರ್ಟ್ಸ್ ನೋಡಿ. ಇಲ್ಲಿ ಕಂಜಾಯಿಂಟ್ ಟ್ವಿನ್ಸು, ಇದು ಬಂದು ಬ್ರೈನ್, ನ್ಯಾಚುರಲ್ ನಿಜವಾದ ಬ್ರೈನ್. ಇದು ನೋಡಿ ಟ್ವಿನ್ ಯಾವ ಥರ ಇದೆ. ಇದು ನೋಡಿ, ಇದೊಂಥರ ಏನೇನೋ ಪ್ರಾಬ್ಲಮ್ಸ್ ಇರುತ್ತಲ್ಲ ಆ ಥರ ಬೇಬೀಸ್ದು ಎಲ್ಲನೂ ಇಟ್ಟಿದ್ದಾರೆ. ಕಿಡ್ನಿ, ಲಿವರ್ ಆಗಿರ್ಬೋದು. ಇದೊಂಥರ ಬೇಬಿ. ಇದು ಹೊಟ್ಟೆ ಒಳಗಡೆ ಅಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಮಕ್ಕಳು ಯಾವ ರೀತಿ ಇರ್ತಾರೆ ಅನ್ನೋದನ್ನು ಎಲ್ಲ ಇಟ್ಟಿದ್ದಾರೆ. ಅದಂತೂ ನೋಡಿ ಮೈ ಜುಮ್ ಅನಿಸ್ತು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಆಚೆ ಬಂದಾಗ ಫುಲ್ ಕತ್ಲೆ ಆಗಿತ್ತು. ಆವಾಗ ಫುಲ್ ಎಲ್ಲನೂ ಲೈಟಿಂಗ್ಸ್ನ ಆನ್ ಮಾಡಿದರು. ಇಲ್ಲಿ ಬಂದೆಲ್ಲ ಭರತನಾಟ್ಯಂ ನಡೀತಾ ಇತ್ತು. ನೆಕ್ಸ್ಟ್ ಇಲ್ಲಿ ಯಾರಾದರೂ ನಡ್ಕೊಂಡು ಹೋಗೋಕೆ ಆಗದಿಲ್ದಿರೋರಿಗೆ ಈ ರೀತಿ ಒಂದು ಟಾಯ್ ಟ್ರೈನ್ ಥರ ಮಾಡಿದ್ದಾರೆ. ಅದ್ರಲ್ಲಿ ಕೂತ್ಕೊಂಡ್ರೆ ಎಲ್ಲ ಒಂದು ರೌಂಡ್ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ನೆಕ್ಸ್ಟು ಇದೆಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು. ಇವಾಗ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ. 1 hour ಒನ್ಸು ಫೌಂಟೇನ್ ಆನ್ ಆಗುತ್ತೆ. ನೀವು ನೋಡ್ತಿದ್ದೀರಾ ಎಷ್ಟು ಬ್ಯೂಟಿಫುಲ್ಲಾಗಿ ಫುಲ್ಲು ಮ್ಯೂಸಿಕಲ್ ಫೌಂಟೈನು. ಮ್ಯೂಸಿಕ್ ಕೂಡ ಫುಲ್ಲು ಜೋರಾಗಿ ಪ್ಲೇ ಮಾಡ್ತಾರೆ ಅಲ್ಲಿ. ತುಂಬಾ ಚೆನ್ನಾಗಿದೆ ಎಲ್ಲ. ಆವಾಗ ಏನು ಜನಗಳೆಲ್ಲ ಏನೇನು ಶಾಪಿಂಗ್ ಮಾಡ್ತಿರ್ತಾರೆ, ಎಲ್ಲ ಶಾಪಿಂಗ್ ಎಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿ ಮಧ್ಯ ನಿಂತ್ಕೊಂಡು ಈ ಫೌಂಟೈನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಇದು ಎಕ್ಸಿಬಿಷನ್ದು ಎಂಟ್ರಿ ಫೀಸ್ ಬಂದು 40 ರುಪೀಸ್ ಇರುತ್ತೆ ಪರ್ ಹೆಡ್. 2 ಗೇಟ್ಸಲ್ಲಿ ನಾವು ಎಂಟ್ರಿ ಕೊಡ್ಬೋದು. ಫಸ್ಟ್ ಬಂದು ಇಲ್ಲಿ ಏನು ನೋಡ್ತಿದ್ದೀರಾ ಮೇಯ್ನ್ ಗೇಟಲ್ಲಿ, ಇಲ್ಲಿಂದ ಆದರೂ ಎಂಟ್ರಿ ಆಗ್ಬೋದು. ಇಲ್ಲ ಅಂದರೆ ಬ್ಯಾಕ್ ಗೇಟ್ ಅಂತ ಇದೆ, ಆ ಬ್ಯಾಕ್ ಗೇಟಲ್ಲೂ ಟಿಕೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ. ಅಲ್ಲೂ ಟಿಕೆಟ್ಸ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ಬೋದು. ಫೌಂಟೇನ್ ಬಂದು ಇದು ಡಿವೈಡ್ ಮಾಡಿದ್ದಾರೆ, ಒಂದು ದೊಡ್ಡದು ಚಿಕ್ಕದು ಅಂತ. ತುಂಬ ಚೆನ್ನಾಗಿದೆ ಎಲ್ಲ.